ಯಾಕಂದ್ರ ಎಷ್ಟೇ ಆದ್ರೂ ನೀವು ನನ್ನ ಗುರುಗಳು ಹೌದಲ್ಲೋ. ನಿಮ್ಮ ಹೆಸರು ಏನು ಅಂತ ಹಂಗ ಬರೀ ಹಾಗೆ ನಾವು ಈ ದೇಶದಾಗಿನ ಸಾಮಾನ್ಯ ಜನ ಉದಾಹರಣೆ ಇಲ್ಲದ ಜನ ತಿರುಗಿದಾಗ ನಿಮ್ ಸಂಕಟ ತಿರುಗ್ತೀವಿ. ಹಾಗಾದ್ರೆ ನಮ್ಮ ಪರಿಚಯ ನಾವೇ ಮಾಡ್ಕೋಬೇಕೇನು? ಹೇಳುವಂತವರಾಗಿ ಹಾಗಾದ್ರೆ ಕೇಳುವಂತ ನಾವು ಶರಣು ಹೇಳಕ ಬಂದೇವ್ರಿ ನಾವು ನಿಮಗ. ಅಲ್ರಿ ನೀವು ಮೊದಲಿನ ಹಂಗ 4 ತಾಸು ಆಗ ತೆಗೆದು 6 ತಾಸು ಹಾಡೋದ್ರಾಗ ಬೆಳಕು ಹರಿತೈತಿ. ಆಮೇಲೆ ಅದರ ಅರ್ಥ ಹೇಳಿ ನಿಮ್ ಪರಿಚಯ ಹೇಳೋ ಹೊತ್ತಿನಾಗ ಸೇರಿದವ್ರು ಯಾರು ಇರೋದಿಲ್ಲ. 3 ತಾಸು ಸಿನಿಮಾ ನೋಡೋದ ವಜ್ಜ ಐತಿ ಅಂತಂದಾಗ ನಿಮ್ಗೆ 8 ತಾಸಿನ ಪುರಾಣ ಯಾಕೆ ಕೇಳ್ತಾ ಇಲ್ಲಿ? ಈಗೂ ಉಂಟೆ ಉಂಟು ಮಾಸ್ತರ ಅದನ್ನ ಪಕೊಳ್ಳಿ. ಏನದೇ ಮಗನ ಮಾತಂದ್ರೆ ನಾವು ಸೂತ್ರದಾರ ಇದು ನನ್ನ ಬಾಲಂಗೋಸಿ ಕತ್ತಿ ಸಿಕ್ತದ್ರ ನಾಟಕ ಮಾಡುದು ನಮ್ ಕಾಯಕ. ಇವತ್ತು ನನ್ನ ಕೈಯಾಗ ಚಲೋ ಕತ್ತಿ ಸಿಕ್ಕೈತಿ ಅದನ್ನ ನಾಟಕ ಮಾಡ್ಕೊಡ್ತಕ್ಕಂತ ನಾವು ಮುಂದ್ ಬಂದೇವ್ರಿ. ಆಶ್ರಮ ಮಾಡ್ರಿ ಅಪ್ಪ, ಆಶ್ರಮ ಮಾಡ್ರಿ ಮಾಸ್ತರ. ನಿಮ್ ಕತ್ತಿ ಚಲೋ ಆತಂದ್ರ ಈ ಜನ ಆಶೀರ್ವಾದ ಮಾಡೇ ಮಾಡ್ತಾರಿ. ಪ್ರತಿ ಒಂದು ಊರಾಗ ನೀವು ಇದ ಡೈಲಾಗ್ ಹೊಡ್ತೀವಿ ನೋಡ್ರಿ, ಮಂದಿನ ಮೋಸ ಮಾಡ್ತೀರಿ. ಏನೋ ಹೊಸ ಕತ್ತಿ ಅಂತಿರಲ್ಲ, ಮೊದಲ ಅದನ್ನ ಹೇಳ್ಬಿಡ್ರಿ. ಅಮ್ಮ ನಾಟಕ ಹೊಸದಾಯ್ತು. ಹೊಸದಂದ್ರ 4 ಮಂದಿ ಹೆಣ್ಮಕ್ಳು, 4 ಮಂದಿ ಗಂಡು ಮಕ್ಕಳು, ಒಂದಿಟ್ಟು ಹಾಡ, ಒಂದಿಟ್ಟು ಗುದ್ದಾಟ, ಒಂದಿಟ್ಟು ಗಲಾಟ, ಇವ ಹೌದಲ್ಲ? ಅಂದ್ರ ಅರೆ ಅಲ್ಲ ಮಗಳ ಗಂಟು. ಒಂದು ರಾಮ ಲಕ್ಷ್ಮಣ ಸೀತಾ ಹನುಮಂತ ಅಂತ ಹೇಳಿ ರಾಮಾಯಣ ಶುರು ಮಾಡ್ತೀವಿ. ಇಲ್ಲಂದ್ರ ಕೌರವರು ಪಾಂಡವರು ಕೃಷ್ಣ ಅಂತ ಹೇಳಿ ಮಹಾಭಾರತ ಶುರು ಮಾಡ್ತೀವಿ. ಇದ್ರಾಗ ಏನೈತಿ ಹೊಸದ? ತಿರುಗಿ ಹಾಡನ್ನ ಹೇಳಿದ್ರ ಮಂದಿ ಬೇಸರ ಆಗುದಿಲ್ಲ. ರಾಮಾಯಣ ಮಹಾಭಾರತ ಕಥೆಯಲ್ಲೂ ನಮ್ಮ ನಿಮ್ಮ ನಡವಾಯಿತು ಮಹಾನ್ ಮಹಾನ್ ಅನಿಸ್ಕೊಂಡ್ರು ನನ್ನ ಮಕ್ಕಳ ಕಥೆ ಆಯ್ತು. ಹೆಣ್ಮಗಳಂದ್ರೆ ನನಗೆ ಈಗ ನೆನಪು ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಮಣಿತು ಒಬ್ಬವ ಎವ್ರೆ ಮಲ್ಲಮ್ಮ ಇವ ಹೌದಲ್ಲ? ಅವ್ರು ಯಾರು ಅಲ್ವೋ? ಜೈಮಾಲ ಹೇಮಮಾಲಿನಿ ಮಾಲಾಶ್ರೀ ಶ್ರೀದೇವಿ ಕತ್ರಿನಾ ಕೈಫ. ನಮ್ಮ ಭಾರತ ದೇಶಕ್ಕೆ ಸಂವಿಧಾನದಲ್ಲಿ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮಪತ್ನಿ ಅಲ್ಲ, ರಮಾಬಾಯಿ ಪತ್ನಿ ಇದು. ಮಾಸ್ತರ, ಈ ಕಥೆ ಅಂತೂ ನಾ ಯಾವತ್ತೂ ಕೇಳಿಲ್ಲ ನೋಡ್ರಿ. ಅಲ್ರಿ ಬಾಬಾ ಸಾಹೇಬ ಕಥೆ ಅಷ್ಟಾ ಗೊತ್ತಿತ್ತು. ಮಾಸ್ತರ, ನನಗೊಂದು ಡೌಟ್ ನೋಡ್ರಿ. ಏನಪ್ಪ ಅಂದ್ರ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರೇ ಅಂತ ಕೇಳಿ ಅಂತರ್ದಾಗ ಈ ರಮಾಬಾಯಿ ಅವರು ಒಂದನೇ ಕ್ಯೂ ಎರಡನೇ ಕ್ಯೂ ರಮಾ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಮೊದಲೇ ಪತ್ನಿ ರಮಾಬಾಯಿ ಅವರೇ. ಹಂಗೇನ್ರಿ? ರಮಾಬಾಯಿ ಅವರ ಹಿಂದಿನ ಪತ್ರ ಅವ್ರು ಪರಿಚಯ ಮಾಡಿಸ್ಕೊಟ್ಟ ನಾವು ಕತ್ತಿನ ಮುಂದುವರಿಸ್ತೀವಿ. ಮಾಸ್ತರ, ನೀವು ಯಾವ ನನಗೆ ಗೊತ್ತಿಲ್ಲ ನೋಡ್ರಿ. ಏನೋ ಬ್ಯಾರೆ ಹೇಳಕ್ ಬರ್ತೀರಿ. ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸಕತ್ತೈತಿ ನೋಡ್ರಿ.
ಎಲ್ಲರಿಗೂ ತಿಳುವಂಗೆ ಹೇಳ್ಬೇಡಿ ಮತ್ತೆ. ಆಯ್ತು ಹಾ. ಭಾಳ ಶಾಣೆಯಾಗಿದ್ದಪ್ಪ. ಮಾಸ್ತರ ಇದೇನು ಕೇಳಕತ್ತೀರಿ? ಪುನಃ ನಾ ಹುಟ್ಟನ ಸೆಣೆ ಇದ್ದೀನಿ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಪುನಃ ಪಕ್ಕದ ಹೇಳ್ರಿ, ಜನ ಕಾಯಕತ್ತಾರ. ಆಯ್ತು ಜನಗಳೇ, ಇಲ್ಲಿ ಕೂತಂತ ಅಣ್ಣ ತಮ್ಮಂದ್ರೆ ನಾನು ಹೇಳುತ್ತಿರೋದು ಗಮನವಿಟ್ಟು ಕೇಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮಪತ್ನಿಯಾದ ರಮಾಬಾಯಿ ನಮ್ಮೆಲ್ಲರ ಆಯ ಸಾಹೇಬ ಅವರ ಬಾಲ್ಯ ಹೇಗಿತ್ತು ಅನ್ನೋದು ಹೇಳಬೇಕು. ಮಹಾರಾಷ್ಟ್ರ ರಾಜ್ಯದೊಳಗ ಸಮುದ್ರ ದಂಡೆಯ ಮೇಲೆ ದಾಬೋಳ ಅನ್ನೋ ಒಂದು ನಗರ, ಅಲ್ಲಿ ಸ್ವಲ್ಪ ದೂರದಲ್ಲಿ ಒಣಂದಾವೆ ಅನ್ನೋ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಟಿಪ್ಪು ರುಕ್ಮಿಣಿ ಅನ್ನೋ ದಂಪತಿಗಳು. ಆ ದಂಪತಿಗಳಿಗೆ 4 ಜನ ಮಕ್ಕಳು. ಮೊದಲನೇ ಮಗಳನ್ನು ಮದುವೆ ಮಾಡಿಕೊಳ್ಳಲಾಗಿದೆ. ಎರಡನೇ ಮಗಳು ರಮಾಬಾಯಿ, ನಮ್ಮ ನಾಟಕದ ಪ್ರಧಾನ ಪಾತ್ರ ರಮಾಬಾಯಿ ಅವರು. ಅನಂತರದಲ್ಲಿ ಗೌರವನ ಹುಡುಗಿಯು ಶಂಕರನ ಹುಡುಗ ಇದ್ದಾರೆ. ಇವರು ಸಂಸಾರ ಹಾಡುತ್ತಾ ಬಹಳ ಸಂತೋಷದಿಂದಿದ್ರಿ. ಸ್ವಪ್ನದಾಗ ಪರಿಸ್ಥಿತಿಗೆ ಗಂಭೀರವಾಗಿತ್ತು. ಶರಣು ಹೇಳಕ ಬಂದೇವ್ರಿ ನಾವ್ ನಿಮಗ, ಶರಣು ಹೇಳಕ ಬಂದೇವ್ರಿ ನಾವ್ ನಿಮಗ. ಪಾಂಡಿವೇಲದಲ್ಲಿ ನಿರ್ಮಾಣವಾಗಿರುವ ವಿದ್ಯಾರ್ಥಿ ವಸತಿ ನಿಲಯದ ವಿದ್ಯಾರ್ಥಿ ಮಾಡಿ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ಒಂದು ಚೀಟಿ ತಂದುಕೊಳ್ಳಲಾಗುತ್ತೆ. ಆ ಚೀಟಿಯನ್ನು ನೋಡಿದ ಬಾಬಾ ಸಾಹೇಬರು ಭಾಷಣವನ್ನು ಅರ್ಥದಲ್ಲಿ ಹೊರಟು ಹೋಗುತ್ತಾರೆ. ಮಾಸ್ತರ, ನನಗೆ ಇದು ಯಾಕೋ ಸರಿ ಬರ್ಲಿಲ್ಲ ನೋಡಿ. ಅಲ್ರಿ, ಬಾಬಾ ಸಾಹೇಬರು ಭಾಷಣ ಅರ್ಧಕ್ಕೆ ನಿಲ್ಲಿಸೋದು ತಪ್ಪಲ್ಲ ಮಾಸ್ತರ? ನೀನು ಹೇಳೋದು ಸರಿ. ಆದರೆ ಈ ಪರಿಸ್ಥಿತಿನೇ ಬೇರೆ. ರಮಾಬಾಯಿ ಅವರು ತೀರಾ ಗಂಭೀರ ಪರಿಸ್ಥಿತಿ ಇದೆ. ಅವರು ಈಗಲೂ ಆಗಲೂ ಅನ್ನುವ ಪರಿಸ್ಥಿತಿ ಇದೆ. ಅದನ್ನು ಕೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣ ಅರ್ಥದಲ್ಲಿ ಕೊಟ್ಟು ಹೊರಟು ಹೋಗುತ್ತಾರೆ. ಬಹಳ ತ್ರಾಸಾಗತ್ತೆ. ಇಲ್ಲ ಸಾಹೇಬ್, ನೀವು ದುಡಿಬೇಕಾ ಮಾಡ್ಕೋಬೇಕನ್ಸತ್ತೈತಿ. ಮಡಿದಾಗ ಹೋಗ್ಬೇಕನ್ನೋ ವಿಚಾರದಲ್ಲಿ ಸಾಹೇಬ್. ಮಾತಾಡಕತ್ತಿ ನನ್ನ ಜೋಡಿ ಇರೋದು ಬ್ಯಾಸರ ಆತೇನು? ನೀಗೆಲ್ಲ ಮಾತಾಡ್ಬೇಡ. ಇಲ್ಲಂದ್ರ ನಾನು ಇರೋದಿಲ್ಲ.
ನನ್ನ ಬೆನ್ನು ಹಿಂದಿರೋ ಶಕ್ತಿನ ನೀನು. ನೀರಿದ್ದರೆ ನನಗ ಈಟೆಲ್ಲ ಸಾಧನೆ ಮಾಡಕ್ಕಾಗ್ತಿರ್ಲಿಲ್ಲ ರಾಮು. ನೀ ಬಂದಿ ನನ್ನ ಜ್ಞಾನದ ಹೆಸರಿಗೆ ಹಾಲಿರದೆ ರಾಮು, ಹಾಲಿರದೆ. ಕರೆ ಹೇಳ್ತೀನಿ ರಾಮು, ನೀ ಕಷ್ಟದಾಗ ಹುಟ್ಟಿ ಬಂದಾಗ ಕಷ್ಟದಾಗ ಬೆಳೆದಿ. ನಾನು ಕಟ್ಟಿಕೊಂಡ್ರು ನಿನಗ ಕಷ್ಟ ತಪ್ಪಲಿಲ್ಲ ರಾಮು, ಕಷ್ಟ ತಪ್ಪಲಿಲ್ಲ. ಯಾಕೆ ಹಂಗಂತೀರಿ? ಒಳ್ಳೆ ಗಂಡಕ ಒಳ್ಳೆ ಹೆಂಡತಿ ಸಿಗ್ತಾರಂತಾರ. ಹಂಗ ನನ್ನ ಬದುಕಿಗೆ ಹೊಸ ಹೊಸ ದೃಷ್ಟಿ ಕೊಟ್ಟವರ ನೀವು ಸಾಹೇಬ್. ಬಹಳ ಮಾತಾಡಿದ್ರ ನಿಮ್ಗೆ ತ್ರಾಸ ಆರಂಭ. ನಾ ಎಲ್ಲೂ ಹೋಗೋದಿಲ್ಲ ರಾಮು, ಇಲ್ಲೇ ನಿನ್ ಬಾಜುನ ಕುಂತಿರ್ತೀನಿ. ಇಲ್ಲ ಸಾಹೇಬ್, ನನ್ಗ ಮಾತಾಡಕ್ ಬಿಡ್ರಿ. ನಾ ಇವತ್ತ ಮನಸ್ ಬಿಚ್ಚಿ ಮಾತಾಡ್ಬೇಕು. ಸಾಹೇಬ್, ನಾ ಹುಟ್ಟದಾಗಿನಿಂದ ಸಾವುಗಳನ್ನ ನೋಡ್ಕೊತ ಬಂದೀನಿ. ನನ್ನ ಸಾವಿನ ಹಚ್ಚಿಕೆ ಇಲ್ಲ ಸಾಹೇಬ್, ಇಲ್ಲ. ರಾಮು, ಸಾಯೋ ಮಾತಾಡ್ಬೇಡ ರಾಮು. ನಿನಗ ಸಾವಿಲ್ಲ ರಾಮು, ಸಾವಿಲ್ಲ. ಮದ್ವೆ ಆಗೈತಂತ ಆ, ಎಷ್ಟು ಸಡಗರ, ಎಷ್ಟು ಸಂಭ್ರಮ. ನಮ್ ಜಾತಿ ಒಳಗ ಭಾಳ ಸಾಲಿ ಮದ್ವೆ ಮಾಡೋದಂದ್ರ ನಮ್ ಮನ್ಯಾಗ ನಮ್ ಕಾಕ ಬಾಬಾದೇವ್ರು ಭಾಳ ಖುಷಿಯಾಗಿದ್ರು. ಹೌದು ರಾಮು, ನಮ್ಮ ಮದುವೆದು ಒಂದು ದೊಡ್ಡ ಕಥೆ. ನಮ್ಮ ಮದುವೆ ಆಗೋಕ್ಕಿಂತ ಮುಂಚೆ ನಡೆದ ಪ್ರಸಂಗಗಳನ್ನು ನೆನಪಿಸ್ಕೊಂಡ್ರ ನನಗಿನ್ನೂ ನಗಿ ಬರ್ತೈತೆ. ರಾಮು, ನನ್ನ ಮದುವೆ ಟರಾಸಕ ನಮ್ಮ ಬಾಬಾ ಬಹಳ ಓಡಾಡ್ತಿದ್ದ. ಒಂದ್ ಕಡೆಗೆ ಹೋಗಿ ಬಂದು ಮತ್ತೊಂದ್ ಕಡೆಗೆ ಹೋಗ್ತಿದ್ದ. ಮೊದಲು ನೋಡಿದ ಹುಡುಗಿಗಿಂತ ಎರಡನೇ ಕಡೆ ನೋಡಿದ ಹುಡುಗಿ ಬಹಳ ಚೆಂದಿದ್ರು ಅಂತ ನಮ್ಮ ಸೋದರತೆ ಮೀರಾಬಾಯಿ ಮುಂದೆ ಬಂದು ಹೇಳ್ತಿದ್ದ. ಮರು ದಿವಸ ಮತ್ತೊಂದ್ ಕಡೆಗೆ ಹೋಗ್ತಿದ್ದ. ಹಿಂಗೆ ನನ್ನ ಮದುವೆಗೆ ಅದೆಷ್ಟು ಹುಡುಗಿಯಾರು ನೋಡೇನೋ ನಾನಂತೂ ನೆನಪಿಲ್ಲ. ಕೊನೆಗೆ ನಿನ್ನ ನೋಡಿದ, ನಿನ್ನ ಒಪ್ಪಿಬಿಟ್ಟ. ನೀ ಅವನ ಮನಸ್ಸಿನಾಗ ಗಟ್ಟಿಯಾಗಿ ಕುಂತ್ಬಿಟ್ಟಿದ್ದಿ. ನನ್ನ ಬಾಬಾ ಪಸಂದ್ ಮಾಡಿದ ಹುಡುಗಿ ಇಷ್ಟೊಂದು ಕರೆ ಅರ್ಥದಾಗ ನನಗೆ ಅರ್ಧಾಂಗಿ ಆಗ್ತಾಳಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇದು ನನಗೆ ಏನಾಗಬೇಕು ರಾಮ? ಸಾಹೇಬ್, ಪುಣ್ಯ ನಾ ಮಾಡಿದ್ವಿ ಸಾಹೇಬ್. ನಾ ಹೇಳಿ ಕೇಳಿ ಅದಾನಿ ಹೆಂಗ್ಸು. ನೀವು ಭಾಳ ಸಾಲಿ ತಪ್ಪೋರು. ನಿಮ್ಮನ್ನ ಮದ್ವೆ ಆಗೋಕ ಭಾಳ ಪುಣ್ಯ ಮಾಡಿದ್ವಿ ಸಾಹೇಬ್. ಹಂಗೇನಿಲ್ಲ ರಾಮ, ನನಗಿಂತ ನೀನ ಶಾಲೆ. ನೀ ಇರ್ತಿದ್ರೆ ನನಗ ಈಟೆಲ್ಲ ಸಾಧನೆ ಮಾಡಕ್ ಆಗ್ತಿರ್ಲಿಲ್ಲ ರಾಮು. ಸಾಹೇಬ್, ಮದ್ವೆಯಾಗ ಅದಿನ್ನ ಭಾಗ್ಯ ಆಗಿತ್ತಲ್ಲ, ನೆನಪೈತೇನ್ರಿ? ಹಾ, ಅದನ್ನ ಹೆಂಗ್ ಮರೆಯಕ್ಕಾಗ್ತೈತಿ ರಾಮು? ಬಾಯ್ಕಾಳ್ ಮೀನಿನ ಮಾರ್ಕೆಟ್ದಾಗ ನಮ್ಮ ಮದುವೆ ನೆಪ್ಪ ಐತಿಲ್ಲೋ? ಅದು ಸಟ್ಟ ಸರ್ವಜ್ಞ, ಊರೆಲ್ಲ ಮಲ್ಕೊಂಡಿತ್ತು. ನಮ್ಮ ಭಾವನೆಯರು ಮಾತ್ರ ಬಾಯ್ಕಾಳ್ ಮೀನಿನ ಮಾರ್ಕೆಟ್ದಾಗ ಜಗಿ ತುಂಬಿದ್ರು. ಗದ್ದಲನು ಭಾಳ ಇತ್ತು. ಹಿಂಗ ಬಾಯಿಕಾಯಿ ಮೀನಿನ ಮಾರ್ಕೆಟ್ನಾಗ ಬಾಬಾ ಸಾಹೇಬ್ ಮದುವೆ ತಯಾರಿತ್ತು. ಇದ್ದಕ್ಕಿದ್ದಂತೆ ಪಂಚಾಯತಿ ಸೇರಿಸಿದ್ರು. ಶಂಕರಪ್ಪನ ಮದುವೆ ಜೊತೆ ಗಟ್ಟಿ ಮಾಡಿ ಬಿಟ್ಟು ಒಳಗ ಎಷ್ಟು ಮಂದಿ ಸರಿ? ನನ್ನ ಮಗಳಿಗೆ ನ್ಯಾಯ ಬೇಕು. ಮುಂದಾಕಿನ ಯಾರು ಲಗ್ನ ಅಂತಾರಂತ ಶಂಕರಪ್ಪ ಪಂಚಾಯತಿ ಸೇರಿಸಿದ. ಪಂಚಾಯತಿ ಒಳಗ ರಾಮಚೂರು ತಪ್ಪ ಒಪ್ಕೊಂಡ್ರು. ಪಂಚಾಯತಿಯವರು ಶಂಕರಪ್ಪನ
ಬಹಳ ಮಜವಾಗಿತ್ತಲ್ಲ. ಮಾರ್ಕೆಟಿನ ಕಟ್ಟೆಗಳೇ ಹಸೆಮಣೆಗಳಾಗಿ ಎಲ್ಲ ಆ ಕಡೆ ತರಾತುರಿ. ಯಾಕಂದ್ರ ನಸಿಕಿನಾಗ ಮತ್ತ ಮಾರ್ಕೆಟ್ ಶುರು ಆಗ್ತದೆ. ಅಷ್ಟರೊಳಗ ನಾವು ಅಲ್ಲಿ ಜಾಗ ಖಾಲಿ ಮಾಡ್ಬೇಕಿತ್ತು. ಅದು ಎಲ್ಲ ಬಹಳ ಖುಷಿ ಖುಷಿ ಆಗಿದ್ರಲ್ಲ. ಖರೆ ಐತಿ ಸಾಹೇಬ್. ನಾನು ಒಂದ್ ಕಡೆಗೆ ಖುಷಿದಾಗ ಇದ್ದೆ, ಆದ್ರ ಇನ್ನೊಂದ್ ಕಡೆ ದುಃಖ ತುಂಬಿ ಆಗಿತ್ತು ಸಾಹೇಬ್. ನಮ್ಮ ತಾಯಿ ಇರ್ಬೇಕಿತ್ತೇನೋ, ನಮ್ಮ ಬಾಬ ಇರ್ಬೇಕಿತ್ತೇನೋ ಅನಿಸ್ತಿತ್ತು. ಮನಸ್ನಾಗ ನೋವಿನ ಸಮುದ್ರ ಹೆಚ್ಚಾಗಿತ್ತು ಸಾಹೇಬ್. ಹೌದ್ರ, ನನಗೂ ದುಃಖ ಆಗಿತ್ತು. ನನಗೂ ನಮ್ಮ ಅವ್ವನ ನೆನಪು ಉಮ್ಮಳಿಸಿ ಬರ್ತಿತ್ತು. ರಾಮು, ನಾ 5 ವರ್ಷದವಿದ್ದಾಗ ನಮ್ಮವ್ವ ಸಾತಾರ ದೂರೊಳಗ ಕೆಮ್ಮಿ ಕೆಮ್ಮಿ ತೀರ್ಕೊಂಡ್ಳು. ಮೂಲ ನಕ್ಷತ್ರದಾಗ ಹುಟ್ಟಿದ ಈ ಹುಡುಗನಿಗೆ ಕೆಟ್ಟ ಕಾಲ್ಗುಣದಿಂದ ಭೀಮಾಯಿ ತೀರ್ಕೊಂಡ್ರು ಅಂತ ಊರೆಲ್ಲ ಮಾತಾಡ್ತಿತ್ತು. ಆಗ ನಮ್ಮತ್ತೆ ನಮ್ಮ ಬಾಬಾನಕ್ಕ ಮೀರಾಬಾಯಿ ನನ್ನ ಬಹಳ ಪ್ರೀತಿಯಿಂದ ಬೆಳೆಸಿದ್ರು. ತಾಯಿ ನನ್ನ ಬರ್ಲಾರ್ದಂಗ ಮಾಯ ಮಾಡಿದ್ರು. ಕರೆ ಅಂದ್ರ ಅಕಿನ ನಮ್ಮವ್ವ ಏನು ಅನಿಸ್ತಿತ್ತು. ಓಲೆ ಅಲ್ಲಿ ನೀವ್ ಹೇಳೋದು ಖರೆ ಐತಿ. ಅಮ್ಮ ಇದ್ದ ನನಗ ನೀರಾಗ್ತಾನ ಅಪ್ಪ ಆಗಿತ್ತು. ಅಜ್ಜಿ ಸುಬೇದಾರ್ ಮಾತಾಡೋದು ನನಗ ಸ್ವಂತ ಮಗಳ ಹಂಗ ನೋಡ್ಕೊತಿದ್ರು. ನಿಮ್ಗ್ ಗೊತ್ತಾಯ್ತಲ್ಲ, ಅವ್ರಿಗೆ ಅಂತ ಮಾತಾಡಿದ್ವಿ. ಹೌದ್ರ, ನನ್ನ ಮೇಲೆ ನಮ್ಮ ಅಪ್ಪನ ಬಹಳ ಜೀವ. ನನ್ನ ಶಿಕ್ಷಣದ ಹಿಂದಿನ ಪ್ರೇರಣಾ ಶಕ್ತಿನ ಅವರು. ಆದ್ರ ಅವ್ವ ಸತ್ ಮೇಲೆ ಅಪ್ಪ 2ನೇ ಲಗ್ನ ಆದ. ಜೀಜಾಬಾಯಿಯನ್ನು ಮಲ್ತಾ ಈ ಮನೆಗೆ ಬಂದರು. ಆಕೆ ಎಂದು ನನಗ ತಾಯಿ ಆಗ್ಬೇಕು, ಆಕೆ ನನಗೂ ಆಗ ಬರಲಿಲ್ಲ. ಆದ್ರ ಈಗೀಗ ಅನಿಸ್ತೈತಿ, ನಾ ಸುಮ್ಮನೆ ಆಕಿ ಮನಸ್ಸನ್ನ ಬಹಳ ನೋಯಿಸಿದ್ವಿ ಅಂತ. ಸಂಬಂಧಗಳು ಹಿಂಗೆ ಇರ್ತಾವಂತ ಹೇಳಕ್ ಬರೋದಿಲ್ಲ ಸಾಹೇಬ್. ಇವತ್ತಿತ್ತು ನಾಳೆ ಇರ್ತೈತಿ ಅನ್ನೋದು ಯಾವ ಕೈಯಾಗ ಐತಿ? ಎಲ್ಲ ದೇವ್ರ ಕೈಯಾಗ ಐತಿ. ರಾಮು, ನೀ ಇನ್ನ ನಿನ್ನ ದವ್ಯ ಭಕ್ತಿ ಬಿಟ್ಟಿಲ್ಲ ಅಂತ ಕಾಣ್ತದ. ಯಾಕಾಗತ್ತೀರಿ ಸಾಹೇಬ್? ನಿನ್ನ ಮಾತು ಕೇಳಿ ಹಂಗ ಅಂದ್ಕೊಂಡೆ ರಾಮು. ಈ ದೈವ ಭಕ್ತಿ ಸಲುವಾಗಿ ನಮ್ಮಿಬ್ಬರ ಮಧ್ಯೆ ಜಗಳ ಬಂದುದು ಮರ್ತಿ. ಅದೇ ಹೆಂಗ್ ಬರ್ತೈತಿ ಸಾಹೇಬ್? ನಾ ದೇವ್ರ ಬಿಟ್ರ ನಂಬ್ಕೋತಾ ಬಂದ್ರಕಿ ಕಷ್ಟದಾಗ ದೇವ್ರ ನಮ್ ಕೈ ಹಿಡಿತಾನಂತ ನಂಬುದಿಲ್ಲ ಸಾಹೇಬ್. ಆದ್ರ ಖರೆ ಹಕ್ಕಿಕತ್ ಏನಂತ ನೀವ ತಿಳಿಸಿದ್ರು ನೋಡ್ರಿ. ಆ ದಿನ ನೀವು ಬಹಳ ಸಿಟ್ಟಿಗೆ ಬಂದಿದ್ರಲ್ಲ.
ಕೇಳ್ಬೇಕು ಅಂತ ಮಾಡಿದ್ರು. ಕೇಳಿ ಏನ್ರಿ? ಹೇಳು ರಾಮು. ಇಷ್ಟು ವರ್ಷ ನಾನೀಗ ಏನನ್ನು ಕೇಳಬೇಕಲ್ಲ, ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಏನನ್ನು ಕೇಳಿಲ್ಲ. ಬರೀ ನಾನು ನನ್ನ ಸಂಸಾರ ಮಗು ಚಲೋ ಇರ್ಲಿ ಅಂತ ನಾ ಕೇಳ್ಕೊತಾ ಬಂದೀನಿ. ಆದ್ರ ಇವತ್ತು ಪಂಡ್ರಾಪುರಕ್ಕೆ ಹೋಗಿ ಪಾಂಡ್ರಂಗನ ದರ್ಶನ ಮಾಡ್ಕೊಂಡು ಹರಕೆ ಕಟ್ಕೊಂಡ್ರ ಎಲ್ಲ ಚಲೋ ಆಕೈತಿ ಅಂತ ಸಾಹೇಬ್. ರಾಮು ಏನು ಕೇಳಾಕತ್ತಿ? ಮೈ ಮೇಲ ಕಬರಿಗೆ ಬರೈತಿಲ್ಲೋ? ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಅತಿ ಆದ್ರ ಅಮೃತನ ವಿಷ ಆಗ್ತೈತಿ, ನೆನ್ಪಿಟ್ಕೋ. ನೋಡ್ ರಾಮು, ನನಗದು ಬೇಕಾಗಿಲ್ಲ. ಅವುಗಳ ಮ್ಯಾಲ ನನಗ ವಿಶ್ವಾಸ ಇಲ್ಲ ರಾಮು. ಸಾಹೇಬ್, ಹಂಗಾರ ನಾವು ಒಬ್ಬಕ್ಕೆ ಹೋಗಕ್ಕಾರ ಅವಕಾಶ ಮಾಡ್ಕೊಡ್ರಿ. ಸಾಧ್ಯ ಇಲ್ಲ ರಾಮು. ಅಲ್ಲ ರಾಮು, ನಿನಗೆ ಯಾಕಿಂತ ಹುಚ್ಚು ಅಂತೀನಿ? ನೀ ಮನೆಯೊಳಗ ಪೂಜಾ ಪಾಠ ಮಾಡಿದಾಗ ನಾ ಅಡ್ಡ ಬರಲಿಲ್ಲ. ನೀ ಉಪವಾಸ ಮಾಡಿದಾಗ, ವ್ರತ ಮಾಡಿದಾಗ ನಾ ನಿನ್ನ ತಡೀಲಿಲ್ಲ. ಯಾಕಂದ್ರ ಅದು ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ. ನಾ ಅದನ್ನು ಗೌರವಿಸ್ತೇನೆ. ಆದ್ರ ಪಂಡ್ರಾಪುರ ಹೆಸರು ಮಾತ್ರ ನನ್ನ ಮುಂದೆ ತೆಗಿಬೇಡ ರಾಮು. ಸಾಹೇಬ್, ಹೌದು ರಾಮು, ಇದ ಭಕ್ತಿ ಹುಚ್ಚಿನ್ಯಾಗ ನನ್ನ ಬಾಳರಾಮನ ಹೆಂಡತಿ ತೀರ್ಕೊಂಡಿದ್ದೆ. ಅದು ನಿನಗೂ ಗೊತ್ತೈತಿ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿನ ನೀನು. ಎಷ್ಟೋ ಜನ ಪಂಡ್ರಾಪುರದ ಚಂದ್ರಭಾಗ ನದಿಯೊಳಗ ಭಕ್ತಿಯಿಂದ ಮುಳುಗೇಳುವಾಗ ಪ್ರವಾಹ ಒಂದು ದಿಕ್ಕಿದ್ದಾಗ ಸತ್ತು ಹೋಗ್ಯಾರ. ಎಷ್ಟೋ ಮಂದಿ ಆ ಪಂಡ್ರಾಪುರದ ಪಾಂಡುರಂಗನ ದರ್ಶನ ಪಡೆಯಕ್ಕೆ ಹೋಗಿ ಜನರ ಕಾಲ್ತುಂಟಕ್ಕೆ ಸಿಕ್ಕು ಸತ್ತು ಹೋಗ್ಯಾರು. ಭಕ್ತರನ್ನ ರಕ್ಷಣೆ ಮಾಡದ ಪಾಂಡುರಂಗ ಹೆಂಗ ದೇವರಾಗ್ತಾನೋ? ಇಂಥ ದೇವರಿದ್ರ ಯಾವ ಉಪಯೋಗ ಇಲ್ಲ, ತಿಳ್ಕೋ. ಸಾಹೇಬ್, ಕೆಟ್ಟ ಕಾಲ ಬಂದ್ರ ಬರೋ ಅವಘಡಗಳನ್ನ ಯಾರು ತಡೆಯಕ್ಕಾಗೋದಿಲ್ಲ. ಹಂಗ ಯಾರ ನಸೀಬ್ ಹೆಂಗಿರ್ತದ ಹಂಗ ಆಕೈತಿ ಸಾಹೇಬ್. ಈ ನಶೀಬು ಹಣೆ ಬರಂತ ನೀವೆಲ್ಲ ಅಂಧವಿಶ್ವಾಸ ಇಟ್ಕೊಂಡಿರಿ. ಈ ಅಂಧವಿಶ್ವಾಸದಿಂದ ನಮ್ಮ ಮಂದಿ ಇನ್ನೂ ಉದ್ಧಾರ ಆಗಿಲ್ಲ. ಯಾರಿಗೆ ಯಾವಾಗ ತಾ ಗುಲಾಮಾಗಿನಂತ ತಿಳಿಯೋದಿಲ್ಲೋ ಅಲ್ಲಿ ತನಕ ಅವ್ರಿಗೆ ಅರಿವು ಅನ್ನೋದು ಇರೋದಿಲ್ಲ. ಮರಿವಿನೊಳಗ ಗುದುಮುರಿಗೆ ಹಾಕೋದನ್ನ ನಾನ್ ನಿಲ್ಸೋದಿಲ್ಲ. ಸಾಹೇಬ್, ನಿಮಗ ಅದು ಅಂತ ವಿಶ್ವಾಸ ಅಂತ ಅನ್ನಿಸ್ಬೋದು. ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳು ಯಾರು ಬದುಕುಳಿದಿಲ್ಲ. ನಾನು ಮೊದಲು ಅನ್ಕೊಂಡಿದ್ದೆ ಯಾವ ಮಕ್ಕಳು ತಂದೆ ತಾಯಿ ಎದುರು ಸಾಯ್ಬಾರ್ದು ಅಂತ. ಆದ್ರೆ ನಮ್ಗೆ ಈಗ ಅನ್ಸಕತ್ತೈತಿ ಯಾವ ಮಕ್ಕಳು ತಂದೆ ತಾಯಿ ಎದುರು ಸಾಯ್ಬಾರ್ದು ಅಂತ. ಅದಕ್ಕ ನನಗೂ ಐತಿ. ರಾಜರತ್ನ ಹುಟ್ಟಿದಾಗ ಅವನನ್ನು ವಾರಸ್ದಾರ ಅಂತನಂತ ಬಹಳ ಖುಷಿ ಪಟ್ಟೆ. ಆದ್ರೆ ಬರೀ 1.5 ವರ್ಷದಾಗ ಅವನ ನಮ್ಮನ್ನು ಬಿಟ್ಟು ಹೋದ. ಗಂಗಾವಳಿ ಮುಖ ಸಹಿತ ನೋಡಕ್ಕಿರ್ಲಿಲ್ಲ. ಇನ್ನು ಮಂದಿ ಎಂತ ಚೆಂದ ಕೂರ್ತಿತ್ತಲ್ಲ. ಸಾಹೇಬ್, ಆ ನೆಂಪ್ ತೆಗಿಬೇಡ್ರಿ. ಆ ನೆಂಪ್ ತೆಗೆದ್ರ ನನ್ನ ಹೊಟ್ಟೆಯಾಗಿ ಕಳ್ಳ ಕಿವುಚದಂಗಾಗ್ತೈತಿ ಸಾಹೇಬ್, ಕಿವುಚದಂಗಾಗ್ತೈತಿ. ಸಾಹೇಬ್, ಮುಂದ ಹಿಂಗಾಗ್ಬಾರ್ದು ಅಂತನ ಪಂಡ್ರಾಪುರಕ್ಕೆ ಹೋಗಿ ಪಾಂಡ್ರಂಗನ ದರ್ಶನ ಮಾಡ್ಕೊಂಡು ಹರಕೆ ಕಟ್ಕೊಂಡ್ರ ಎಲ್ಲ ಚಲೋ ಆಗ್ತೈತಂತ ಸಾಹೇಬ್. ಬ್ಯಾಡ ರಾಮು. ದೇವರು ಇಂದ್ರನ ವಿಷಯ ಮುಂದಿಗೆ ಬೇಡ. ಸದಸ್ಯ ಬೇಡ. ಕೆಂಚಪ್ಪ ಪಾಂಡವನ ದರ್ಶನ ಬಿಡಲಿಲ್ಲ. ಅವರನ್ನ ಪಾಂಡ ಹೆಂಗೆ ಅಂತ ಇದನ್ನ ತೆಳಗಿಂದ ತೆಗೆದು ಹಾಕು. ಸಾಹೇಬ್, ಈ ಬಿಡಿ ಯಾಕೆ ಬೇಡ? ಖರೆ ಹೇಳ್ಕೊಳ್ಳಲ್ಲ. ಏನಿಲ್ಲ ರಮೇಶ ಅಂತ ಹೇಳಿ. ಅರ ನನ್ನನ್ನ ಹೊಟ್ಟೆಯಾಗ ಕಾಚೆ ಒಳ ಮಾಡಿ. ಅವನು ಇನ್ನೂ ಹೆಂಗೆ ಆ ಮಂದಿರ ವಿಷಯ ಮುಗಿದು ಹೋಗಿ ದರ್ಶನ ಪಡೆದು ಹಂಚೋದಾಗಿಲ್ಲ. ನಾವೆಲ್ಲ ಬೇಕು, ನಮ್ಮ ಸಮಾನ ಓದಬೇಕು ಅನ್ನೋ ಉದ್ದೇಶ ಆಗಿತ್ತ. ಈ ದೇವರು ದಿಂಡ್ರು ಎಲ್ಲ ಸುಳ್ಳದವು. ನಾವು ಹಿಂದುಗಳು ಪೂಜಾ ಮಾಡೋ ಮಂದಿರದಾಗ ನಮ್ಮನ್ನು ಬಿಟ್ಕೊಳ್ಳೋದಿಲ್ಲ.
ಮಡಿ ಮೈಲಿಗಂತ ಸಂಘರ್ಷ ಶುರು ಮಾಡೀನಿ. ಸಾಹೇಬ್, ನಿಮ್ಗ ಸಿದ್ಧತೆ ಇಲ್ಲ. ಮಾನವೀಯತೆ ಸಮಾನತೆ ಇಲ್ಲದ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ಮನುಷ್ಯರಿಗೆ ಮಾಡೋದು ಅವಶ್ಯ ವಿಷಯ ನಾವು ಯಾಕೆ ಹೊಸ ಪಂಡ್ರಾಪುರ ಕಟ್ಟಡ ಬೆಳಕಿನ ಕಡೆ ಒಯ್ಯೋ ಪಂಡ್ರಾಪುರ ನಾವು ಆಗ್ಬೇಕು. ಇಲ್ಲಿ ಶಾಂತಿ ನೆಮ್ಮದಿ ಸೋದರತ್ವ ಬಂಧುತ್ವದ ಹೊರೆ ಅರಿಬೇಕು. ಆತ್ಮ ಗೌರವ ಇರುವಂತ ನಮ್ಮನೆ ಹೊಸ ಪಂಡ್ರಾಪುರ ಮನುಷ್ಯರನ್ನಾಗಿ ನೋಡ್ತೈತಿ. ಮಡಿ ಮೈಲಿಗೆ ಮೇಲೆ ಕೀಳು ಜಾಡ್ಯವೆಲ್ಲ ತೊಳಿ ಹೋಗ್ತಾವು. ಈ ದೇಶಕ್ಕ ಹೊಸ ಬೆಳಕು ಮೂಡಿ ಬರ್ತೈತಿ. ಈ ದೇಶಕ್ಕ ಹೊಸ ಬೆಳಕು ಮೂಡಿ ಬರ್ತೈತಿ. ಹೊಸ ಬೆಳಕು. ಹೋಗೋಣ ಬಾಬರ ಹಾದಿಲಿ ನಡೆಯೋಣ. ಅಂಧಕಾರವನ್ನು ತೊಲಗಿಸಲು ಶಿಕ್ಷಣದ ನಡೆ, ಮೇಲು ಕೀಳು ಹೋರಾಟದ ನಡೆ. ಅಂಧಕಾರವನ್ನು ತೊಲಗಿಸಲು ಶಿಕ್ಷಣದ ನಡೆ, ಮೇಲು ಕೀಳನ್ನು ತೊಲಗಿಸಲು ಹೋರಾಟದ ನಡೆ. ಅಸಮಾನತೆಯನ್ನು ತೊಲಗಿಸಲು ಸಂಘಟನೆಯ ನಡೆ, ಅಸಮಾನತೆಯನ್ನು ತೊಲಗಿಸಲು ಸಂಘಟನೆಯ ನಡೆ. ಹೋಗೋಣ ಬಾಬರ ಹಾದಿಲಿ ನಡೆಯೋಣ. ಹೋಗೋಣ ಬಾಬರ ಹಾದಿಲಿ ನಡೆಯೋಣ. ಈಗ ರಮಾಬಾಯಿ ತಲೆಯೊಳಗಿದ್ದ ದೇವರು ದೇವರನ್ನು ಅಳಿಸಿದ್ದ ಅಜ್ಞಾನದ ಅಂಧಕಾರವನ್ನು ಮುಗಿಯುವುದರಿಂದ ಜ್ಞಾನದ ಬೆಳಕಿನ ಕಡೆ ಒಯ್ಯುವ ಪಂಡ್ರಾಪುರ ನಾವಾಗಬೇಕು. ಅಲ್ಲಿ ಶಿಕ್ಷಣ ಸಂಘಟನೆ ಹೋರಾಟದ ಕಡೆ ನಮ್ಮ ನಡೆಯಾಗಬೇಕು. ನೆಮ್ಮದಿಯ ತಾಣಾಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಮಾಬಾಯಿ ಹೀಗೆ ಹೇಳಿದ್ರು. ಅಂದ್ರ ರಮಾಬಾಯಿ ನೀವು ಹೇಳೋ ಮಾತು ಖರೆ ಐತಿ. ನಾನೇ ನಿಮ್ಮನ್ನು ತಪ್ಪು ತಿಳ್ಕೊಂಡಿದ್ದೆ. ದೇವರು ದೀನರು ಎಲ್ಲ ಸುಳ್ಳದವಂತ ನಮ್ಮನ್ನು ಕುರಿತು ಹೇಳಿದ್ರು. ಹೌದಲ್ಲೋ? ಹೌದು. ಅಜ್ಞಾನದ ಅಂಧಕಾರಗಳಿಗೆ ಮುಳುಗಿರೋ ಜನರನ್ನ ಜ್ಞಾನದ ಬೆಳಕಿನ ಕಡೆ ಒಂದು ಶಿಕ್ಷಣ ಸಂಘಟನೆ ಹೋರಾಟದ ಕಡೆ ನಮ್ಮ ನಡೆಯಾಗಬೇಕು. ನಮ್ಮ ನಡೆಯಾಗಬೇಕು. ಸಾಹೇಬ್, ನಿಮ್ಗೂ ಇನ್ನೊಂದು ಮಾತು ಕೇಳಬೇಕು ಅಂತ ಮಾಡೀನಿ. ಕೇಳಿ ಏನ್ರಿ? ಸಾಹೇಬ್, ಸಾಹೇಬ್, ನೀವಿನ್ನೂ ಕಲಿಬೇಕು ಅಂತ ಮಾಡಿರೇನು? ಶಿಕ್ಷಣಕ್ಕ ಪೂರ್ಣ ವಿರಾಮ ಇರೋದಿಲ್ಲ. ಮನುಷ್ಯ ಸಾಯ ತನಕ ಕಲ್ಪಂತಾನೆ ಇರ್ಬೇಕಾಗ. ಸಾಹೇಬ್, ನೀವೀಗಾಗಲೇ ಯಾರು ಕಲಿಲಾದಷ್ಟು ಶಿಕ್ಷಣ ಪಡೆದಿರಿ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಈ ಸಮಾಜದಾಗ ಯಾವ ಮನುಷ್ಯ ಶಿಕ್ಷಣ ಪಡೆಯಕ ನಿರ್ಬಂಧ ಇತ್ತು ಅಂತ ಮನುಷ್ಯ ಸಾಕಷ್ಟು ಶಿಕ್ಷಣ ಪಡೆದಾನ ಅಂತ ಸಾಮಾನ್ಯ ಮಾತಲ್ಲ. ನೀವು ಕಲ್ತೀರಿ, ಸಾಥ್ ತೋರಿಸಿದಿರಿ, ಸಾಕಲ್ಲ ಇನ್ನು ಕಲಿಬೇಕು ಅಂದ್ರ ಎಲ್ಲ ಮರಿಬೇಕು ಅಂತ ಅರ್ಥ ಏನ್ರಿ? ಕೆಲಸದಿಂದ ಮನೆಗೆ ಬರ್ತೀರಿ, ರೂಮ್ದಾಗ ಹೋಗಿ ಓದ್ಕೋತಾ ಬರ್ಕೋತಾ ಕೂಡ್ತೀರಿ. ಮನೆಗೆ ಏನೈತಿ ಏನಿಲ್ಲ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿರಿ? ಮನೆಗಿನ ಮಂದಿ ಉಂಟಾರೋ ತಿಂತಾರೋ ಅಂತ ಕೇಳಾಕ ನಿಮಗೆ ಬರೋದಿಲ್ಲ ಸಾಹೇಬ್. ಅದನ್ನೆಲ್ಲ ನೋಡ್ಕೊಳ್ಳೋದು ನೀ ಇದೆಯಲ್ಲ. ಮದುವೆಯಾದ ಹೊಸದರಾಗ ಬಾಬಾ ಹೇಳಿದ್ ನೆನಪಿರ್ಬೇಕಲ್ಲ.
ನನಗೆ ಓದ್ಬೇಕನ್ನೋಲ್ಲ ಬಹಳ ಇದೆ. ಸಾಹೇಬ್ ಇದನ್ನ ನೀನು ಹಠ ಅಂತಾರೆ ತಿಳ್ಕೊ, ಹುಚ್ಚ ಅಂತಾರೆ ತಿಳ್ಕೊ. ಹೌದು, ಅಕ್ಷರದ ಹುಚ್ಚತ್ಕೊಂಡವನ ಈ ಅಕ್ಷರದ ಹುಚ್ಚಿನಿಂದನ ಏನಾರ ಪ್ರಯತ್ನ ಮಾಡಕ ಪ್ರಯತ್ನ ನಡೆಸಿ ಸಾಹೇಬ್ ನಾ ಕಲಿಯ ಗಟ್ಟಿ ಮಾಡಿದ ಮಂದಿ ಮುಂದ ತಿಳಿಯುತ್ತೀನಿ. ಈ ಜಗತ್ನಾಗ ಎಷ್ಟು ಮಂದಿ ಕಲಿತಾರಲ್ಲ ಅವ್ರೆಲ್ಲರಿಗಿಂತ ಹೆಚ್ಚು ಕಲಿಬೇಕು ಅನ್ಕೊಂಡವನ, ಎಲ್ಲಾನೇ ಕಲಿಬೇಕು ಅನ್ಕೊಂಡವ. ಇದನ್ನ ನೀನು ಹಠಾಂತರ ತಿಳ್ಕೊ, ಹುಚ್ಚಂತರ ತಿಳ್ಕೊ. ಸಾಹೇಬ್ ಹಠನ ಹುಚ್ಚೋ ನನಗೆ ತಿಳಿಯೋದಿಲ್ಲ. ಆದ್ರ ಊಟ ನೀತಿ ಬಿಟ್ಟು ಇದೆಂತ ಅಭ್ಯಾಸ ಮಾಡಿ ಮಕ್ಕಳ ಚಿಂತೆ ನೀವು ಮಾಡಬೇಡ್ರಿ. ಅವ್ರನ್ನ ನೋಡ್ಕೊಳಕ ನಾನು ಅಲ್ಲೇ ಕಮ್ಮಿ ನೀವು ನಿಮ್ಮ ಊಟ ನೀತಿ ಮೇಲಾದ್ರೂ ಲಕ್ಷ್ಯ ಕೊಡ್ರಿ. ಸಾಹೇಬ್ ನಿಮ್ಗ ಕೈ ಮುಗಿ ಕೇಳ್ಬೋದು, ಸಾಕಿ ಅನ್ನೋದು ಸಾಹೇಬ್. ರಾಮು, ಹೀಗೆಲ್ಲ ಮಾಡಬೇಡ ರಾಮು. ಊಟ ಮಾಡಿ ಮಜಾ ತಿರಿ ಗಾಳಿ ಕಳೆಯೋದು ನನಗ ಪಸಂದಿಲ್ಲ. ನಾವು ಓದಿ ಈ ಜಗತ್ತಿನ ಒಳವಕ್ಕೂ ತಿಳಿಬೇಕು. ನಾ ಕಲಿಯ ಗಟ್ಟಿ ಮಾಡಿದ ಮಂದಿ ಮುಂದ ತಿಳಿಯ ತಿಳ್ಬೇಕು. ಅಜ್ಞಾನದ ಅಂಧಕಾರದೊಳಗಿರೋ ನಮ್ಮ ಜನರನ್ನ ಬೆಳಕಿನ ಕಡೆ ಒಯ್ಬೇಕು. ಶೋಷಣೆ ಮಾಡೋ ಮಂದಿಗೆ ತಕ್ಕ ಪಾಠ ಕಲಿಸ್ಬೇಕು. ಬಹಳ ಸಣ್ಣವಿದ್ದಾಗಲಿಂದ ನನಗೆ ಕನಸೈತಿ ರಾಮು, ಇದು ಕನಸೈತಿ. ಸಾಹೇಬ್ ನಿಮಗಾರಿಗೂ ಕನಸಷ್ಟೇ ಐತೇನು? ಯಾಕ ನಮಗ್ ಕನಸಿರೋದಿಲ್ಲ? ಮದ್ವೆಯ ಹೊಸ್ದಾಗ ನೀವು ವಿದೇಶಕ್ಕ ಓದಕ್ ಹೋಗಿದ್ರಿ. ಅವಾಗ ನನಗೆ ಏನಾದ್ರೂ ಕೇಳಿದ್ರಿ? ಈಗ ಮತ್ ಹೋಗಕ್ ತಯಾರಾಗಿರಿ. ಇದಕ್ಕ ನನ್ನ ತಕರಾರ್ ಐತಿ ಸಾಹೇಬ್. ರಾಮು, ಹುಚ್ಚರಂಗ ಮಾತಾಡಬೇಡ. ನನ್ನ ಅಭ್ಯಾಸ ಇನ್ನು ಪೂರ್ತಿ ಆಗಿದೆ. ಈ ಸಲ ಹೋಗಿ ಬ್ಯಾರಿಸ್ಟರ್ ಪದವಿ ಮಾಡ್ಕೊಂಡ್ ಬರ್ತೀನಿ. ಅಲ್ಲಿ ತನಕ ನನಗೆ ಸಮಾಧಾನ ಇಲ್ಲ, ಸಮಾಧಾನ ಅನ್ಸೋದಿಲ್ಲ ರಾಮು. ಸಾಹೇಬ್ ಯಾಕೆ ಇಷ್ಟ ಹಠ ಮಾಡ್ತೀರಿ? ಈಗಿನ ಆರಾಮಾಗಿಲ್ಲ. 4.5 ಪಗಾರ ಬರ್ತೈತಿ. ರಾಜನಾಗ ಇರೋಕ್ಕಾಗೋದಿಲ್ಲ ಸಾಹೇಬ್. ಹೌದು ರಾಮು, ನಿನ್ನ ಮಾತು ಕರೆ. 400 ಪಗಾರ ಸಿಗ್ತೈತಿ, ಇದ್ರ ರಾಜನಾಗಿರ್ಬಹುದಿತ್ತು. ಆದ್ರ ನಾ ಕಲಿಬೇಕು ಅನ್ನೋ ಹಂಬಲ ಬಹಳ ಐತಿ. ಅದಕ್ಕಂತ ಮಣಿ ನಡ್ತಕ್ಕ ಬರೀ 100 ರೂಪಾಯಿ ಕೊಟ್ಟು ಉಳಿದ ರೊಕ್ಕ ಜಮಾ ಮಾಡಕತ್ತೀನಿ. ಈಗ ಸ್ವಿಡನ್ ಹ್ಯಾಮ್ ಕಾಲೇಜ್ದಾಗಿರೋ ನನ್ನ ಮಾಸ್ತರ್ಟಿ ಕಾಯಂ ತಾತ್ಪೂರ್ತಿಕ ಬರೀ 2 ವರ್ಷ ಅಷ್ಟ. ಇದೆಲ್ಲ ಯಾಕೆ ತಿಳಿಯೋದಿಲ್ಲ ನಿನ್ನ? ಹೌದ್ರಿ ಸಾಹೇಬ್, ನನಗೇನು ತಿಳಿಯೋದಿಲ್ಲ. ಮಾವರಂಗಿದ್ದ ಅಪ್ಪ ತೀರ್ಕೊಂಡ್ರು. ಹಡಿದವನಿಗಿದ್ದ ಮೀರಾತ್ಮೇನೂ ತೀರ್ಕೊಂಡ್ರು. ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳು ಯಾರು ಬದುಕುಳಿಲಿಲ್ಲ. ಯಶವಂತನು ಆಗಾಗ ಮೈಯಾಗ ಆರೋಗ್ಯದಲ್ಲ ಇರ್ತಾನೆ. ನಿಮಗ ನಿಮ್ಮ ಅಭ್ಯಾಸ ಚಿಂತೆ. ನಾನು ಏನು ತಿಳಿಯದ ಅಡಾಡಿ ಹೆಣ್ಮಗಳದೀನಿ ಸಾಹೇಬ್, ಅಡಾಡಿ ಹೆಣ್ಮಗಳದೀನಿ. ಮಣಿ ಬಗ್ಗೆ ನನಗ ಕಬ್ಬರು ಇರೋದಿಲ್ಲ ಅಂತ ತಿಳಿದೇನೆ. ಎಲ್ಲ ಗೊತ್ತೈತಿ ನನಗ. ಒಳಗೊಳಗ ನೋವು ಉಣ್ಣಾಕತ್ತೈತಿ, ಹೊರಗೆ ತೋರಿಸ್ಕೊಳ್ಳೋದಿಲ್ಲ ಅಷ್ಟ. ಯಾಕಂದ್ರ ಹೊರಗ 108 ತೊಂದರೆ ಅದ, ಒಳಗೂ ಅದ. 2 ಸೇರಿ ಮಾನಸಿಕ ಮಾಡ್ಕೊಂಡು ಹುಚ್ಚಾಗೋಕ್ಕಿಂತ ಅಭ್ಯಾಸ ಮಾಡೋ ಹುಚ್ಚಾಗೀನಿ. ಈ ಅಭ್ಯಾಸ ಹುಚ್ಚಿನಿಂದ ಪ್ರಯತ್ನಿಸಿ ಜೀವನದಲ್ಲಿ ಬಹಳ ಮೈ ಚಲೋ ಐತಾ, ಮೈ ಚಲೋ ಐತಾ, ಜಗ ಚಲೋ ಐತಾ, ಜಗ ಚಲೋ ಐತಾ. ಈ ಜಗ ಚಲೋ ನಾ ಬರ್ಬೇಕಲ್ಲ. ಈ ಜಗದಾಗ ಹೆಂಡತಿ ಮಗು ಒಂದು ಕಲಾಟ ಬರದಾನೆ ಯಾಕಾಗಲ್ಲ? ಈ ಜಗದಾಗ ಹೆಂಡತಿ ಇರ್ತಾಳೋ ನಾನು ಯಾಕೆ ನಿಮ್ಮ ಮಗನ ಮಗಳು ಚೋರಿ ಅಂತ ಕೇಳೋಣ. ನಂಗೆ ಏನಾದ ಬಗ್ಗೆ ನೀವು ಹೇಳ್ತಾರೆ ನೀವು ಹೋಗ್ತಾರೆ. ನೀ ಭಾಳ ಕಥೆ ನನಗೆ ಗೊತ್ತಿಲ್ಲ. ಆದ್ರೆ
ಮಾತ್ರ ಒಂದು ನಿಮ್ಮ ಪ್ರಶ್ನೆಗಳು ಅವುಗಳಿಗೆ ಉತ್ತರ ಕೊಡಲು ಕೆಲವೊಮ್ಮೆ ನನ್ನಿಂದ ಆಗೋದಿಲ್ಲ. ನನಗೆ ಮನೆ ಮಾಡಿ ಅಂತ ಹೇಳಿದ್ರ ಯಾರು ಕ್ಯಾರೆ ಅಂತ ನೋಡಿ ಎಲ್ರಿ ಗುಡ್ಡ ಐತ್ರಿ ಬಾಳ ಚಂದ ಐತಿ ನೋಡ್ರಿ ಹತ್ರ ಹಂಗಾರ ನಿಮ್ಗೆ ಗೊತ್ತೈತೇನ್ರಿ ಸಂಸಾರ ಅಂದ್ರೆ ಏನೋ ಗಂಡ ಹೆಂಡತಿ ಅಂದ್ರ ಮಕ್ಕಳ ಮರಗಳ ಏನಂತ ನಿಮ್ಗೆ ಗೊತ್ತೈತೇನ್ರಿ ಹಂಗಾರ ಮತ್ತೆ ನೀವೇ ಹೇಳಿಲ್ಲ ಸಂಸಾರದಾಗ ಸುಖ ಎರಡು ಇರ್ತಾವ ಸಂಸಾರ ಕಷ್ಟ ಸುಖ ಇರ್ತಾವ ಗಂಡ ಹೆಂಡತಿ ಜಗಳ ಅಂತೂ ಮಾಮೂಲಿಯಾಗಿ ಇದ್ದೇ ಇರ್ತಾವ ಗಂಡ ಹೆಂಡತಿ ಜಗಳ ಆಗಿಲ್ಲ ನೋಡು ಗಂಡ ಹೆಂಡತಿ ನೋಡ್ಬೇಕು ಏನಾದ್ರು ಇರ್ಬೋದು ಅಂತ ಜನ ಮಾತಾಡ್ಬೋದಲ್ಲ ಗಂಡ ಹೆಂಡತಿ ಜಗಳ ಆಗಿರ್ಬೇಕು ಜಗಳ ಹೆಂಗ್ ಆಡ್ಬೇಕು ಅಂತೇನ್ರಿ ಗಂಡ ಗಂಡ ಆಗ್ಬಿಡ್ರಪ್ಪ ಈಗ ಕತೆ ಮುಂದುವರಿಸ್ರಿ. ಬಾಬಾ ಸಾಹೇಬರು ಅಮೆರಿಕಕ್ಕೆ ಹೋದಾಗ ಅವ್ರು ಮುಗಿಯೋಲ್ಲ ಬಹಳ ಕಷ್ಟಗಳು ಮುಗಿದಿದ್ವು. ಆದ್ರೆ ರಮಾಬಾಯಿ ಗಟ್ಟಿ ಮನಸ್ಸು ಮಾಡಿದಂದ್ರ ಅವ್ರ ಸಂಸಾರ ಹಾದಿ ಬರ್ತಿತ್ತು. ಇದು ನಾನು ಹೇಳೋದು ಅದು ಕೂತ್ಕೊಂಡು ಮತ್ತೆ ರಮಾಬಾಯಿ ಆಡಳಿತರು ಮಾತಾಡ್ತಿದ್ದಲ್ಲ ಆಡಳಿತಪ್ಪ ನಡಿ ನಡಿ ನೀತಿ ಇರ್ತಿದ್ರ ರೋಗ ಮುಚ್ಚಾಕ್ತಿದ್ರ ಇಲ್ಲ ಸಾಹೇಬ್ ನನ್ಗ ನಿದ್ದಿನ ಬರ್ಬಾರ್ದು. ನೀವ್ ಹೆಂಗ್ ಬೆಳತನ ಕೂತು ಅಭ್ಯಾಸ ಮಾಡ್ತಿರಲ್ಲ ಹಂಗ ನನ್ಗೂ ನಿದ್ದಿನೇ ಬರಬಾರ್ದು. ಎಷ್ಟೋ ಸತಿ ನಿದ್ದಿನ ಮಾಡ್ಬಾರ್ದು ಅನ್ಕೊಂಡಿದ್ದೀನಿ ಸಾಹೇಬ್. ಇಲ್ಲಲ್ಲ ನಾ ಏನು ಅಭ್ಯಾಸ ಮಾಡ್ಕೊಂತ ನೀತಿ ಹಾಕಿದ್ದೆ ನಿಜ. ನೀ ಯಾಕೆ ನೀತಿ ಬಿಟ್ಟಿರ್ತಿದ್ದಿ ಅಥವಾ ನಾ ಮಲಗೋತ ನಾ ಮಲಗಬಾರ್ದು ಅನ್ನೋ ವಿಚಾರ ಏನಾದ್ರು ಇತ್ತೆ? ಅದೇನೋ ಸರಿ ಆಯ್ತು. ನಿಮ್ಗೆ ಗೊತ್ತಾಯ್ತಲ್ಲ ಸಾಹೇಬ್, ಆನಂದ್ರ ಬಾವುಜಿಯವ್ರು ತೀರ್ಕೊಂಡಾಗ ನೀವು ಹೊರದೇಶದಾಗಿದ್ರಿ. ಆಗ ನಮಗೆ ಇಲ್ಲಿ ಬಹಳ ಅಂದ್ರೆ ಬಹಳ ತ್ರಾಸಾಯ್ತು. ಬದುಕು ಹೆಂಗ್ ನಡೆಸ್ಬೇಕು ಅನ್ನೋ ಚಿಂತೆ ದೇವ್ರಿನಂದು ಮೈಮ್ಯಾಗ ಬಂದು ಕೂತಿತ್ತು ಸಾಹೇಬ್. ಏನ್ ಮಾಡೋದು? ಹಳೆದೆಲ್ಲ ನೆನ್ಸ್ಕೊಂಡು ಏನ್ ಸಿಗ್ತೈತಿ? ಕೂತ್ ಹಾಕಿ ಜನ ನಾ ಮ್ಯಾಲ ತೆಗೆದಾದ್ರ ಏನ್ ಸಿಗ್ತೈತಿ ಸಾಹೇಬ್? ನಾವು ವಿದೇಶಕ್ಕೆ ಹೋದಾಗ ಬಹಳ ಕಷ್ಟದ ಪರಿಸ್ಥಿತಿಗಳಲ್ಲಿ ನೀವು ಬದುಕಿರಿ ಅನ್ನೋದು ನನಗೆ ಕಿವಿ ಬಿದ್ದೈತೆ. ಅದರಲ್ಲಿ ನಿನ್ನ ದುಡಿತದ ಕೆಲ ಪ್ರಸಂಗಗಳಂತೂ ನನ್ನ ಕಣ್ಣಾಗಿ ನೀರು ತಂದಾವು ರಾಮು, ನೀರು ತಂದಾವು. la 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 la
ಗೌರ ಕೆಲ್ಸಕ್ಕಂತ ಹೋಗಿ ಮಾಲೀಕರು ಕೆಲ್ಸಕ್ಕೆ ಬರ್ಬೇಡ ಅಂತೇಳಿ ಕೆಲಸದಿಂದ ತೆಗೆದು ಹಾಕ್ತಿದ್ರು ಗೌರ. ಮುಂದ ನಮ್ ಜೀವನ ಹೆಂಗು ಅಂತ ನೆನೆಸ್ಕೊಂಡ್ರೆ ನಂಗೆ ಅಂಜಿಕೆ ಬರ್ತೈತಿ. ಮಗಳೇ ಹೊಟ್ಟೆ ಹಸಿಕತ್ತದ? ಅಯ್ಯೋ ದೇವ್ರೇ, ಮನೆಗ ಕುಡ್ಸಕ ಹಾಲಿಲ್ಲ, ತಿನ್ಸಕ ಒಂದ್ ಹಿಡಿ ಅಕ್ಕಿ ಇಲ್ಲ. ಏನ್ ಮಾಡವಿ ಅಂತನೂ ತಿಳಿವಲ್ದು. ಗೌರ, ನೀನು ಈಗ ನೋಡ್ಕೊತಾ ಇರು. ನಾ ಬಾಜು ಮನೆ ಲಕ್ಷ್ಮಿ ಬಲ್ ಹೋಗಿ ಒಂದ್ ಹಿಡಿ ಹಿಟ್ಟು ಕಡ ತಗೊಂಡ್ ಬರ್ತೀನಿ. ಅಕ್ಕಿನ ಹಿಟ್ಟು ಕೇಳಿದಂತಂದ್ರ ಕೊಡಲ್ಲ ಅಂತ ಅನ್ಕೋತಿಲ್ಲ. ನಾ ಬರೋತನ ಈಗ ನೋಡ್ಕೋ ಗೌರ. ನಡುವೆ ಬಂಡಿ ಬದುಕು ನರಳುತ್ತಿದೆ ಪಟ್ಟಾಪಾಡಿನ ಮೌನದ ಕಥೆಯು ಹೇಳುತ್ತಿದೆ ಹುಟ್ಟು ಸಾವಿನ ನಡುವೆ ಬಂಡಿ ಬದುಕು ನರಳುತ್ತಿದೆ ಪಟ್ಟಾಪಾಡಿನ ಮೌನದ ಕಥೆಯು ಹೇಳುತ್ತಿದೆ ನೋವಿನ ಕಥೆಯು ಹೇಳುತ್ತಿದೆ ಗೌರ, ಬಾಯಿ. ಗೌರ, ಮನ್ಯಾಗ ಮಕ್ಳಿಗೆ ತಿನ್ಸಕ ಅನ್ನ ಇಲ್ಲ, ಕುಡ್ಸಕ ಹಾಲಿಲ್ಲ. ಅದಕ್ಕ ಬಾಜು ಮನಿ ಲಕ್ಷ್ಮಿ ಬಲ್ಲಿ ಒಂದ್ ಹಿಡಿ ಹಿಟ್ಟು ತಗೊಂಡ್ ಬಂತು. ಅದು ನೀರ ಕಲ್ಸಿ ಇದೇ ಹಾಲಂತೇಳಿ ಮಕ್ಳಿಗೆ ಕುಡಿಸ್ಬಿಡ್ತೀನಿ. ನನ್ ಮಕ್ಳ ಹೊಟ್ಟಿಗೆ ನಾನೇ ಮೋಸ ಮಾಡಕತ್ತೀನಿ ಗೌರ, ನಾನು ಮೋಸ ಮಾಡಕತ್ತೀನಿ. ಇಲ್ಲ, ನಾನೇ ಕಣೆ ಮಗು. ನಿಮ್ಮಪ್ಪ ಭೀಮರಾವ್ ಅಂಬೇಡ್ಕರ್ ಅವರು ಪರದೇಶಿದಾಗ ಎಷ್ಟು ಕಷ್ಟಪಡ್ಲತ್ತಾರ ಅಂತ ನೆನ್ಸ್ಕೊಂಡ ಅಷ್ಟೇ. ಇಲ್ಲ, ನಾನು ಆಡ್ತಿಲ್ಲ. ತಗೋ, ಈ ಹಾಲು ಕುಡಿ. ಸಾವಿನ ನಡುವೆ ಬಂಡಿ ಬದುಕು ನರಳುತ್ತಿದೆ ಪಟ್ಟಾಪಾಡಿನ ಮೌನದ ಕಥೆಯು ಹೇಳುತ್ತಿದೆ ನೋವಿನ ಕಥೆಯು ಹೇಳುತ್ತಿದೆ ಗೌರ, ಯಾಕೋ ಗಂಗಾಧರ ಮೈ ಸುಡಕತ್ತದ. ನಡಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ನಡಿ, ಮಗು ನಡಿ. ಏನಮ್ಮ ಯಾಕೆ ಡಾಕ್ಟ್ರೇ, ನಮ್ ಗಂಗಾಧರನ ಮೈ ಹುಷಾರಾಗಿಲ್ಲ. ಇಲಾಜ್ ಏನಾದ್ರು ಮಾಡ್ತೀರಾ ಡಾಕ್ಟ್ರೇ? ಅಲ್ಲಮ್ಮ ಮೊದಲು ತೋರಿಸಿದ ಹೋಗ್ತಾನ ಇಲ್ಲ ಕೊಟ್ಟಿಲ್ಲ ಹಂಗ ಚೋಟೆ ಮಾಡ್ಕೊಂಡು ಹೋದ್ರ ಹೆಣ್ಣು ಮಕ್ಕಳು ಬೀದಿ ಬರ್ತಾರ ಇದೆಲ್ಲ ಮಾಡಕ್ಕಾಗಲ್ಲ ಬೇಡವ್ರೆ ಆಯ್ತು ಡಾಕ್ಟ್ರೇ. ಹೋಗಮ್ಮ ಒಮ್ಮೆ ನಡ್ಕೊಂಡಲ್ಲ ಹೊರಗಡೆ ಯಾಕೆ ಬರ್ಲಿಲ್ಲ? ಅಮ್ಮ, ಹಳೆ ಬಾಗಿನೇ ಕೊಡು ಅಂತ ಡಾಕ್ಟ್ರು ತಳ್ಬಿಟ್ರು ಅಮ್ಮ. ಅಯ್ಯೋ ದೇವ್ರೇ. ಗೌರ, ಇಲ್ಲೋಡು. ಗಂಗಾಧರ ಕಣ್ಣು ಮ್ಯಾಗ ಬೇಗ ಮಾಡ್ಲತ್ತಿರ. ಗಂಗಾಧರ, ಗಂಧ, ಇಲ್ಲೋಡು. ಎದ್ದೇಳು ಗಂಗಾಧರ. ಗಂಧ, ಇಲ್ಲೋಡು. ಗಂಗಾಧರ. ಸಾವಿನ ನಡುವೆ ಬಂಡಿ
ಕಥೆಯು ಹೇಳುತ್ತಿದೆ ನೋವಿನ ಕಥೆಯು ಹೇಳುತ್ತಿದೆ ಸಾವಿನ ನಡುವೆ ಬಂಟಿ ಬದುಕು ನರಳುತ್ತಿದೆ ಪಟ್ಟಾಪಾಡಿನ ಮೌನದ ಕಥೆಯು ಹೇಳುತ್ತಿದೆ ನೋವಿನ ಕಥೆಯು ಹೇಳುತ್ತಿದೆ ಅಲ್ಲ, ನಿಮ್ಮ ಅಪ್ಪ ಬರ್ಬೇಕಿದ್ದ ಮತ್ತು ಗಂಗಾಧರ ಎಲ್ಲಿ ಅಂತ ಕೇಳಿದ್ರೆ ಅಮ್ಮ ಏನಂತ ಹೇಳಿ? ದುಡಿನುದ್ದಕ್ಕೂ ಕಷ್ಟಗಳಲ್ಲಿ ಎಂದ ಜೀವವಿತು ಸುಖವ ಕಾಣದೆ ಸೇವೆಗೈದ ನಿಸ್ವಾರ್ಥ ಜೀವವಿದು ಮತ್ತು ಸಾವಿನ ನಡುವೆ ಬಂಡಿ ಬದುಕು ನರಳುತ್ತಿದೆ ಪಾಡಿನ ಮೌನದ ಕಥೆಯು ಹೇಳುತ್ತಿದೆ ನೋವಿನ ಕಥೆಯು ಹೇಳುತ್ತಿದೆ ಗೌರ, ಗೌರ, ಕುಡಿಯಾಕ ಒಂದು ಗ್ಲಾಸ್ ನೀರು ತಗೊಂಡ್ ಬಾ. ಅಕ್ಕ ಹಿಂದಿನ ವರ್ಷಗಳೇನು ಅಂತ ನಮ್ಮೆಲ್ಲರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ರಚಿಸಿದ್ದಾರೆ. ಇವಾಗ ನಮ್ಮ ಹೊರಗಿಲ್ಲ. ನನ್ನ ಕವಿ ಯಾಕವರು? ಅದರ ಬಗ್ಗೆ ನೀವು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇರೋವಾಗ ಯಾವಾಗ ವಿಚಾರ ಇರುತ್ತೆ? ಇದು ನೀವು ಮಾಡಿ ನೀವು ಹೋಗಬೇಡಿ. ಸರಿಯಾದಳಿದು ಮೆರೆಯಾದಟಿ ಸರಿಯಾದಳಿದು ಮೆರೆಯಾದಟಿ ಹೊಟ್ಟೆ ಮಾಡಿದು ಸಾವಿನ ನಡುವೆ ಬದುಕು ನಡುತ್ತಿದೆ ಪಟಾಪಾಡಿ ಮೌನದ ಕಥೆಯು ಹೇಳುತ್ತಿದೆ ನೋವಿನ ಕಥೆಯು ಹೇಳುತ್ತಿದೆ ವರ್ಷಗಳಲ್ಲಿ ಗಂಡ ಜೀವವಿದು ಸುಖವನ ಜೀವ ವಿಶಾಲ ಜೀವವಿದು ನಿಸ್ವಾರ ಜೀವವಿದು
ನಡೀರಿ. ಅಕ್ಕ, ನನ್ಗೆ ಇದು ಇದು. ನಿಮ್ಗೇನು ಆಗಿಲ್ಲಲ್ಲ? ನಿನ್ಗೇನು ಆಗಿಲ್ಲಲ್ಲ ಅಕ್ಕ? ಇಲ್ಲ, ನಮ್ಗೇನು ಆಗೋದಿಲ್ಲ. ಒಂದು ಸಾವಿನ ನಡುವೆ ಒಂಟಿ ಬದುಕು ನರಳುತ್ತಿದೆ ಪಟ್ಟಾಪಾಡಿನ ಮೌನದ ಕಥೆಯು ಹೇಳುತ್ತಿದೆ ನೋಡಿನ ಕಥೆಯು ಹೇಳುತ್ತಿದೆ ಕಥೆಯು ಹೇಳುತ್ತಿದೆ ನೋವಿನ ಕಥೆಯು ಹೇಳುತ್ತಿದೆ ರಾಮು, ಬದುಕಿನ ಎಂತೆಂಥ ಕಷ್ಟ ಅನುಭವಿಸಿ ಬಂದಿರಲ್ಲ. ಹಸಿವಾದ್ರ ಉಣ್ಣುವಂತ ಪರಿಸ್ಥಿತಿ ಇರಲಿಲ್ಲ. ತಿಗಿಲೆ ಹಾಕಿದ ಅರಿವೆ ಹಾಕೊಂಡು ತಿರುಗಾಡೋದ್ರಾಗ ಸುಖ ಕಾಣ್ತಿದ್ವಿ. ಆದ್ರ ಈಗೊಂದಿಷ್ಟು ನೆಮ್ಮದಿ ಸಿಕ್ಕೈತೆ. ಬೇಕಾದದ್ದನ್ನು ತೊಡಬಹುದು, ಬೇಕಾದದ್ದನ್ನು ತಿನ್ನಬಹುದು. ರಾಮು, ನೀ ಜಲ್ದಿ ಆರಾಮ. ಜಗತ್ತಿನ ಬ್ಯಾರೆ ಬೇರೆ ಕಡೆ ಹೋಗಿ ಸುತ್ತಿ ಬರೋಣ. ನನಗ ಹಂಗ ಅನ್ಸ್ತೈತಿ ಸಾಹೇಬ್. ಅದನ್ನ ಏನ್ ಮಾಡೋದು? ನನಗ್ ಬಂದಿರೋ ರೋಗ ಒಂಟಿಯಾಗಿ ಹೋಗೋದ್ ಕಾಣ್ತಿಲ್ಲ ಸಾಹೇಬ್. ಅದು ನನಗ್ ಕರ್ಕೊಂಡ ಹೋಗ್ತದೆ. ಇಲ್ಲ ಸಲ್ಲದನಲ್ಲಿ ಯಾಕೆ ತಿಳುವಳಿಕೆ ನಿಮ್ಮದು? ಅಮ್ಮು, ನನಗೊಂದು ಮಜಾಕ್ ನೆನಪಾಯ್ತು ನೋಡಿ. ನಿನಗೆ ಗೊತ್ತಾಯ್ತದು? ಅದೇ ರಾಮು, ನಾ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಲಂಡನ್ನಿಂದ ಹೊಳಿ ಬಂದಾಗ ನಮ್ಮವರೆಲ್ಲ ಸೇರಿ ಸನ್ಮಾನ ಮಾಡಿದ್ರು. ಆವತ್ತಿ ಭಾಷಣ ಮಾಡಿ ಚಪ್ಪಾಳೆ ಕಿಸ್ಕೊಂಡಿದ್ದೀವಿ. ಮೊದಲನೇ ಸಲ ಸ್ಟೇಜ್ ಮೇಲೆ ಹೋಗಿ ಅದು ಹೆಂಗೆ ಮಾತಾಡಿದ್ದೀರ ಅಮ್ಮನಿ ಅವತ್ತು? ಸಾಹೇಬ್, ನಾನ್ ಮಾತಾಡಿದ್ದು ಮೊದಲನೇ ಸತಿ ಅಲ್ಲ, ಅಲ್ಲಿ ಎರಡನೇ ಸತಿ ಮಾತಾಡಿದ್ದೆ. ಏನು ಮೊದಲನೇ ಸಲ ಅಲ್ಲ? ಮೊದಲನೇ ಸಲ ಎಲ್ಲಿ ಮಾತಾಡಿದ್ದೀರಾ ಅಮ್ಮು? ಅದೇ ಸಾಹೇಬ್, ಮಹಿಳಾ ಮಂಡಳದವರು ಕರ್ಕೊಂಡು ಹೋಗಿದ್ರು, ಅಲ್ಲಿ ಮಾತಾಡಿದ್ದೆ. ಏನ್ ಮಾತಾಡಿದ್ದಲ್ಲಿ? ಅವರು ಬಂದು ಕರ್ಕೊಂಡು ಹೋದ್ರು. ಆಮೇಲೆ ವೇದಿಕೆ ಮೇಲೆ ಬಂದು ನಿಲ್ಲಿಸಿದ್ರು ಸಾಹೇಬ್. ಅಷ್ಟೊಂದು ಮಂದಿನ ನೋಡಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇವಾಗ ಮತ್ತ ರಾಮಾಜಿಯವ್ರಿಗೆ ಇಬ್ರಿಗೂ ಮನಸ್ಸಿನಾಗೆ ನೆನ್ಪು ಮಾಡ್ಕೊಂಡು ಮಾತಾಡಕ ಶುರು ಮಾಡಿದ್ದೆ. ಮೊದಲನೇ ಸತಿ ಅಲ್ಲ. ಏನೇನೋ ಮಾತಾಡಿದ್ದೆ. ಅವ್ವಂದಿರೆ ಅಕ್ಕಂದಿರೆ ಇಂದ ನಾ ಮೊದಲನೇ ದಿನ ಮಾತಾಡಕತ್ತೀನಿ. ಏನಾದ್ರೂ ತಪ್ಪು ತಳಿಗಳಾದ್ರ ನಿಮ್ ಮನೆ ಮಗಳು ಅಂತ ತಿಳ್ಕೊಂಡು ನಿಮ್ ಹೊಟ್ಟೆ ಹಾಕೊಂಡ್ಬಿಡಿ. ಪ್ರತಿದಿನ ನಾವು ನಮ್ ಜೀವನದಾಗ ನೋಡ್ಕೋತಾನೆ ಬರ್ತೀವಿ. ಗಂಡ ಆದವನು ಯಾವ ಕಾರ್ಯಭಾರ ಹೊತ್ಕೊಂಡು ಮುಂದಡಿತಾನೋ ಅಂತ ಗಂಡಗ ಹೆಂಡತಿ ಆದಕಿ ಖುದ್ದ ಗಂಡನ ಭಾರ ಹೊತ್ಕೊಂಡು ಮುನ್ನಡಿಬೇಕಾಗ್ತದ. ಬೇಡ, ಇಂಥ ಜೈಕಾರ ನನಗೆ ಹಾಕ್ಬೇಡಿ. ನನಗ ಮೊದಲು ನನಗೆ ಗೊತ್ತಿರ್ಲಿಲ್ಲ ಗಂಡನ ಸೇವಾ ಬಿಟ್ಟು ಬೇರೆ ಕೆಲಸ ಕಾರ್ಯಗಳು ಇರ್ತಾವು ಅಂತ. ಆದ್ರ ನನಗೆ ಈಗ ಅನ್ಸಕತ್ತೈತಿ, ಇಲ್ಲಿ ನೆರೆದಿರೋ ಇಷ್ಟು ಜನ ಅವ್ವ ಅಕ್ಕಂದಿರ್ ನೋಡಿದ್ರೆ ನನಗೆ ಏನ್ ಅನ್ಸ್ತೈತಿ ಅಂದ್ರ ಶಹಾನೆ ಕರೋಣೆ
ಸುಡಾವೆ ಸಕಲ ಜನ. ಇದರ ಅರ್ಥ ಏನಪ್ಪಾ ಅಂದ್ರ ಎಲ್ಲರಲ್ಲೂ ಉಮೇದು ಹೆಚ್ಚಿಸ್ಬೇಕನ್ನೋ ಹುಮ್ಮಸ್ಸು ನನ್ನೊಳಗ ಚಿಮ್ಮಕತ್ತೈತಿ. ಆದ್ರ ನಿಮ್ಮೆಲ್ಲರ ನಾಯಕ ಆಗಿರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದೇನಂದ್ರ ಹೆಣ್ಣು ಮಕ್ಕಳು ಕ್ರಾಂತಿ ಚಳುವಳಿದಾಗ ಮುಂದೆ ಬರಬೇಕು. ಈ ಚಳುವಳಿ ನಮ್ಮ ಬದುಕಿನಾಗ ಹೊಸ ಹಂತ ತರ್ತಾವು ಅಂತ ನಾವು ನೆನಪಿನಲ್ಲಿ ಇಟ್ಕೋಬೇಕು. ನಾನಂತೂ ದೇವರು ದಿಂಡ್ರು ಅನ್ನೋ ಅಂಧಕಾರದಿಂದ ಹೊರಗೆ ಬಂದೇನೆ. ನೀವು ಇದರಿಂದ ಹೊರಗೆ ಬರಬೇಕು. ಹೊರಗೆ ಬಂದು ಕ್ರಾಂತಿ ಚಳುವಳಿದಾಗ ಹೆಚ್ಚೆಚ್ಚಾಗಿ ನಾವೆಲ್ಲರೂ ಭಾಗವಹಿಸಬೇಕು. ಈ ಅಂಧಕಾರವನ್ನು ಹೋಗಲಾಡಿಸೋಕೆ ಶಿಕ್ಷಣ ಒಂದೇ ಅಸ್ತ್ರ ಎನ್ನುವುದು ನಾವು ಯಾರು ಮರಿಬಾರದು. ಈ ಶಿಕ್ಷಣದಿಂದ ಸೋದರತ್ವ, ಬಂಧುತ್ವ, ಸಮಾನತೆ ಎಲ್ಲವೂ ನಾವು ಪಡ್ಕೊಳ್ಳೋಕ್ಕಾಗ್ತದ. ಶಿಕ್ಷಣ ಸಂಘಟನೆ ಹೋರಾಟದಾಗ ನಾವೆಲ್ಲರೂ ಭಾಗಿಯಾಗಬೇಕಾಗೈತಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ತೊಲಗಿಸಲು ಹೋರಾಟದ ನಡೆ, ಅಂಧಕಾರವನ್ನು ತೊಲಗಿಸಲು ಶಿಕ್ಷಣದ ನಡೆ, ಮೇಲು ಕೀಳನ್ನು ತೊಲಗಿಸಲು ಹೋರಾಟದ ನಡೆ, ಅಸಮಾನತೆಯನ್ನು ತೊಲಗಿಸಲು ಸಂಘಟನೆಯ ನಡೆ, ಅಸಮಾನತೆಯನ್ನು ತೊಲಗಿಸಲು ಸಂಘಟನೆಯ ನಡೆ. ಹೋಗೋಣ ಹೋಗೋಣ ಬಾಬರ ಹಾದಿಲಿ ನಡೆಯೋಣ, ಹೋಗೋಣ ಹೋಗೋಣ. ಬಾಬಾ ಸಾಹೇಬರು ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಬಂದರು. ವಕೀಲರು ಶುರು ಮಾಡಿದರು. ಭಾರತದಿಂದ ಅಸಮಾನತೆಯನ್ನು ಒಡೆದುಹಾಕುವ ಉದ್ದೇಶವಾಗಿತ್ತು. ಬಾಬಾ ಸಾಹೇಬರು ಹೋರಾಟದಲ್ಲಿ ತುಂಬಿದಾಗ ಶ್ರಮಭಾಯವನ್ನು ಅನುಭವಿಸಿದ ನೋವು ಅವ್ರ ಸಂಕಟ, ಅವ್ರ ಮನಸ್ಸಿನಾಗ ಎಷ್ಟೋ ಸಾರಿ ಕೇಳಬೇಕು ಅವ್ರಿಗೆ ಆಗಲಿಲ್ಲ. ಆದ್ರೆ ಒಂದು ನಾನು ಗಟ್ಟಿ ಮನಸ್ಸು ಮಾಡಿ ಕೇಳೇಬೇಕು. ಅಂದ್ರ ಜಗಳ ಮತ್ತೆ ಶುರು ಆಗನ್ರಿ. ಏ ತಮ್ಮ, ಜಗಳ ಅದು ಮನಸ್ಸಿನಾಗ ಶೌಚಾಲಯ ಕೇಳಿ ಕೇಳೋತರ ಅವ್ರಿಗೆ ಸಮಾಧಾನ ಇರೋದಿಲ್ಲ. ಕೇಳೋತರ ಸಮಾಧಾನ ಇರೋದಿಲ್ಲ. ಆದ್ಮೇಲೆ ತಮ್ಮ ಒಂದು ಮಾತಿನ ಕೇಳು. ಮನಸ್ಸಿನಾಗ ಶೌಚ ತಪ್ಪಂದ್ರ ಕೇಳಬೇಕು. ಕೇಳಬೇಕು ಮನುಷ್ಯ ಕಟ್ಟಾಗ್ತಾನ. ಅಷ್ಟೇ ಅಲ್ಲ, ಮನುಷ್ಯ ಎದಿ ಬೈತದ ಶುರುವಾಗಿ ಸಾಯ್ತಾನ. ಅಕ್ಕ ನಾನು ನಿಮಗೆ ಕೇಳಕತ್ತೀನಿ, ನೀನು ಮನಸ್ಸಿನಾಗ ಏನಾದ್ರೂ ಇದ್ರ ತಲಾ ಮಾಡದೆ ಹೇಳ್ಕೋ. ಹಂಗೇನ್ರಿ ಮಾಸ್ತರ? ನನ್ನ ಮನಸ್ಸಿನಾಗ ಒಂದು ವಿಷಯ ಕೇಳಕತ್ತೈತಿ ನೋಡ್ರಿ. ಏನಪ್ಪಾ ಅಂತ? ಭಾಳ ದಿವಸ ಆತ್ರಿ. ನಾನು ನಿಮ್ಮ ಮುಂದೆ ಹೇಳ್ಬೇಕೇನ್ರಿ? ನಾನು ನಿಮ್ಮ ಮುಂದೆ ಅಲ್ಲೋ, ಹೇಳ್ಬೇಕು ಅವ್ರಿಂದ ಹೇಳ್ಕೊಳಕ್ಕಿಲ್ಲ. ಏನಂತ ಹೇಳ್ಕೋ ಮಾಸ್ತರ. ನಿಮಗ ಮಾಸ್ತರ, ನೀವು ಭಾಳ ಚಂದ ವ್ಯಕ್ತಿ ಇದೆ ನೋಡ್ರಿ. ಇಷ್ಟೆಲ್ಲ ಮಾತಾಡ್ತೀರಿ, ಪುರಾಣ ಹೇಳ್ತೀರಿ, ಆಮೇಲೆ ಅದ್ರ ಅರ್ಥ ಹೇಳಿ ದೇವ್ರು ಅನ್ಬೇಕು ನೋಡ್ರಿ ನಿಮ್ಗ. ಅಲ್ಲೋ ತಮ್ಮ, ನೀನು ಮನಸ್ಸಿನಾಗಿದ್ದೀನಿ ಹೇಳ್ಬೋದು, ಏನೇನೋ ಹೇಳಕತ್ತೇರೋ. ಆತ್ರಿ ಮಾಸ್ತರ. ನಿಮಗ ಒಬ್ಬಾಕಿ ಮಗಳದಾವ, ಹೌದಲ್ಲ? ಹೌದು. ಭಾಳ ಚಂದ ಅದಾವ್ರಿ. ಅದಕ್ಕ ಯಾಕ ಆಕಿನ ಕೊಟ್ಟ ನನಗೆ ಮದುವೆ ಮಾಡ್ಬಾರ್ದೇನ್ರಿ? ಏ ದೇವಸ್ಥಾನ ಮಗನೇ, ಏನು ಗಿಳಿ ಅಂತ ಸಾಕಿ ನನ್ನ ಮಗಳ ವಿಕಾಸಿ ಕೊಟ್ಟು ಮದುವೆ ಮಾಡಿದ್ದೀನಿ. ಏ ತಮ್ಮ, ಏನೋ ನನ್ನ ಜೊತೆ ತಿರುಗಾಡ್ಕೊಂಡು ನಾಟಕ ಮಾಡಕತ್ತೆ ಅಂತ ನಾನು ನಾಟಕ ಮಾಡ್ತಾ ಮಗ ನನ್ನ ಮಗನ ಮೇಲೆ ಕಾಯ್ದೆ ನೋಡಿ. ಏ ನೀ ಇಂತೆಲ್ಲ ಕೆಲಸ ಮಾಡಕಂದ್ರೆ ಮಗನ ನೀ ಜಗತ್ತಿರಲ್ಲೇ ಹೋಗ್ ಸೋಮನಾಥಿ ಹಂಗಾದ್ರೂ ಹೇಳಕತ್ತೀನಿ. ಅಲ್ಲೇ ಚಿತ್ರ ಆಗ್ತೀನಿ. ಇಲ್ಲಿ ಚಿತ್ರ ಏ ಹುಚ್ಚಿಕೊಂಡು ನೀನು ಚಿತ್ರ ಅಲ್ಲಿ ಚಿತ್ರ ಆಗ್ತೀನಿ. ಮಾಸ್ತರ ಸಾರಿ ರೀ, ತಪ್ಪಾತ್ರಿ, ಕ್ಷಮಾ ಮಾಡಿ. ಇನ್ ಮ್ಯಾಲ ಹಂಗ ಮಾತಾಡಲ್ರಿ. ಸಾರಿ ರೀ ಬಿಡು. ಮಾಸ್ತರ, ಈಗ ಕತೆ ಮುಂದುವರಿಸ್ರಿ. ಇಲ್ಲಂದ್ರ ಈ ಜನ ಅದರಲ್ಲ ನಮಗ ನಿಮಗ ನಮ್ಮ ಮಾಸ್ತರ್ ಅದರಲ್ಲ ಅವ್ರೀಗ ಬೆನ್ನತ್ತಿ ಹೊಡಿತಾರ್ರಿ. ನಿಮ್ ಜೊತೆಗ ನಾನು ಕೈಕಾಲ ತೊಳ್ಕೊಬೇಕಾಗ್ತದ ನೋಡ್ರಿ. ನನಗೂ ಗೊತ್ತಾಯ್ತು. ನಾಟಕ ನಾನು ಚಾಲ ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮಾತಾಡ್ತಾರೆ. ಬಾಯ್ ತೋರ್ಸೋಣ ಬಾ. ಕ್ಷಮಾ ಮಾಡ್ರಿ.
ಆಮೇಲೆ ನೀವು ಬರ್ತೀನಿ. ಆದ್ರ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಏನಿದೆ ಪ್ರಶ್ನೆ? ರಾಜರತ್ನ ತೀರ್ಕೊಂಡಾಗ ನೀವು ನನ್ನ ಮ್ಯಾಲಿನ ಮನ್ಸು ತೆಗೆದು ಹಾಕಿರಿ. ಸರಿಯಾಗಿ ಒಂದು ಮಾತಿಲ್ಲ ಕತ್ತಿಲ್ಲ. ದೌಡಾಸ್ ಬರ್ತೀರಿ, ದೌಡಾಸ್ ಮನೆಯಿಂದ ಹೊರಗೆ ಹೋಗ್ತೀರಿ. ನನ್ನ ಜೊತೆಗೆ ಒಂದು ಮಾತಿಲ್ಲ, ಏನೂ ಇಲ್ಲ. ನಿಮ್ಗೆ ಏನಾಗತ್ತಿ ಅಂತ ನನಗಂತೂ ಅರ್ಥ ಆಗಲ್ಲ. ನೀವು ನನ್ನ ನಿರ್ಲಕ್ಷ್ಯ ಮಾಡಕತ್ತೀರಿ. ಹೆಂಡತಿ ಅನ್ನೋ ಹೆಸರಿಗೆ ಅನ್ಯಾಯ ಮಾಡಕತ್ತೀರಿ ಸಾಹೇಬ್. ರಾಮು, ಇಲ್ಲ ಸಲ್ಲದನ್ನೆಲ್ಲ ಯಾಕೆ ತಿಳುವಳಿಕೆ ತುಂಬ್ಕೊತೀವಿ? ಮನುಷ್ಯ ಸ್ವಾಸ್ಥ್ಯದಿಂದಿರಬೇಕಾದ್ರ ಕೆಟ್ಟ ಕೆಟ್ಟ ವಿಚಾರ ಮಾಡಲ್ಲ. ಸಾಹೇಬ್, ನಾನು ನಿಮ್ಮ ಹೆಂಡತಿಯಲ್ಲಿ ಹಿಂದಿ ಜನದಾಗೂ ಹೆಂಡತಿ ಆಗಲಿ. ಯಾವ ಗಂಡ ಹೆಂಡತಿ ಜೊತೆಗಿದ್ದಾರೋ ಅಂತ ಹೆಂಡತಿ ಗಂಡ ಅವಸರಿಲ್ಲ, ಅನ್ಯಾಯ ಮಾಡೋದಿಲ್ಲ. ಆದ್ರೆ ಇವ್ರಿಗೆ ಅನ್ಯಾಯ ಮಾಡಕತ್ತೀರಿ. ನೀವು ನನಗೆ ಮೋಸ ಮಾಡಕತ್ತೀರಿ ಸಾಹೇಬ್. ರಾಮು, ಈಗ ನಾ ಏನು ಮಾಡ್ತೀನಿ? ಸಾಹೇಬ್, ನನ್ನ ಪದ ಹೇಳಿ. ಇಷ್ಟೆಲ್ಲ ಓದ್ತಿರಲ್ಲ, ನನ್ನ ಮನಸ್ಸಿನ ಐತೆ ಅನ್ನೋದು ನಿಮ್ಗೆ ಅರ್ಥ ಆಗಿಲ್ಲ. ನಮ್ಮ ಮನೆ ಮುಂದೆ ನಾಯಿನೇ ಬರಲಿ. ಮನೆ ಮನಸ್ಸಿನ ಐತೆ ನಡ್ಕೊಳ್ಳೋಣ ನಾಲ್ಕು ಇದಷ್ಟೆಲ್ಲ ಹಾಡ್ಕೊಡಿ ಕೇಳಿ. ಯಾವಾಗ ನೀವು ನನ್ನ ಮಾಡಕತ್ತೀರಿ? ಹೆಂಡತಿ ಅನ್ನೋ ಶಬ್ದ ಮಾಡಕತ್ತೀರಿ ಸಾಹೇಬ್. ಕೊಂಚ ನಿಮ್ಗೆ ಸಮಯ ಇಲ್ಲ. ನನ್ನ ಕಲಿ ಮಕ್ಕಳು ತಾಯಿ ಸಾಹೇಬ್, ನನಗೆ ಹೋಗಿ ಸಾಹೇಬ್. ತಪ್ಪು ನನ್ನಿಲ್ಲ ಅಂದೆಲ್ಲ ತಪ್ಪು ಯಾಕೆ ಹೇಳ್ತಾರೆ? ತಪ್ಪು ಇತ್ತು ಇಲ್ಲ. ನೀವು ಅನ್ಯಾಯ ಮಾಡ್ತೀರಿ ಸಾಹೇಬ್. ತಪ್ಪು ಇಬ್ಬರು ಯಾಕೆ ಹೇಳಿ. ಮಾಡ್ಬೇಕಂತ ರಾಮು. ತಯಾರಿಲ್ಲ. ನನ್ನ ರಾಮ ಸಾವಳು ನೀನು ಬೈ ಸಮಯ ಮಾತು. ಯಾಕಂದ್ರ ನಿನ್ನ ಕಳ್ಕೊಳಕ ನಾ ತಯಾರಿಲ್ಲ ರಾಮ. ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಂಡು ನಡೆದ್ರ ಜೀವನದಾಗ ಹೊಸ ಹೊಸ